ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರ್. ಇವತ್ತು ಏಪ್ರಿಲ್ 25 ವಿಶ್ವ ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ದಿನ. ಜಾಗತಿಕವಾಗಿ ಪ್ರತಿ ವರ್ಷ ಮಲೇರಿಯಾ ಕಾಯಿಲೆಯಿಂದ ಸಾವಿರಾರು ಜನರ ಸಾವು ಉಂಟಾಗ್ತಿದೆ. ಈ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆ ಸುಮಾರು 11 ರೋಗಗಳ ಒಂದು ಪಟ್ಟಿಯನ್ನು ನಿರ್ಧರಿಸಿಕೊಂಡಿದೆ. ವಿಶ್ವ ಆರೋಗ್ಯ ದಿನ, ವಿಶ್ವ ರಕ್ತದಾನಿಗಳ ದಿನ, ವಿಶ್ವ ರೋಗ ನಿರೋಧಕ ವಾರ, ವಿಶ್ವ ಆಂಟಿಮೈಕ್ರೋಬಿಯಲ್ ಅವೇರ್ನೆಸ್ ವೀಕ್ ಜಾಗೃತಿ ದಿನ, ವಿಶ್ವ ರೋಗಿಯ ಸುರಕ್ಷತಾ ದಿನ, ವಿಶ್ವ ಕ್ಷಯರೋಗ ದಿನ, ವಿಶ್ವ ಚಾಗಾಸ್ ರೋಗ ದಿನ, ವಿಶ್ವ ತಂಬಾಕು ರಹಿತ ದಿನ, ವಿಶ್ವ ಹೆಪಟೈಟಿಸ್ ದಿನ ಮತ್ತು ವಿಶ್ವ ಏಡ್ಸ್ ಜಾಗೃತಿ ದಿನಗಳ ಜೊತೆಗೆ ಮಲೇರಿಯಾ ದಿನ ಕೂಡ ಒಂದು ಜಾಗೃತಿ ದಿನವಾಗಿ ಬಳಕೆ ಆಗ್ತಿದೆ. ಜಾಗೃತಿ ದಿನವಾಗಿ ಆಚರಿಸ್ತಕ್ಕಂಥ ಒಂದು ದಿನವಾಗಿ ಜಗತ್ತಿನಾದ್ಯಂತ. ಇನ್ನು ಈ ಮಲೇರಿಯಾ ಅನ್ನೋದು ಒಂದು ಪ್ರೋಟೋಜೋವಾ ಅಥವಾ ಆದಿಮ ಜೀವಿಯಿಂದ ಉಂಟಾಗ್ತಕ್ಕಂಥ ಕಾಯಿಲೆ. ಮೂಲ ಇಟಲಿ ಭಾಷೆಯಲ್ಲಿ ಮಲ ಏರಿಯಾ ಅನ್ನೋ ಮೂಲ ಪದ ಇದು. ಕೆಟ್ಟ ಗಾಳಿ ಅಂತ. ಅವತ್ತಿಗೆ ಆ ರೀತಿ ನಂಬಿಕೆ ಇತ್ತು. ಕೆಟ್ಟ ಗಾಳಿಯಿಂದ ಹರಡುತ್ತೆ ಅನ್ನೋ ನಂಬಿಕೆ ಇತ್ತು ಮಲೇರಿಯಾ ಅಂತ ಕರೆಯುವಾಗ. ಆದರೆ ವಾಸ್ತವವಾಗಿ ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್, ಪ್ಲಾಸ್ಮೋಡಿಯಂ ಒವೇಲೆ, ಪ್ಲಾಸ್ಮೋಡಿಯಂ ಮಲೇರಿಯೆ, ಪ್ಲಾಸ್ಮೋಡಿಯಂ ನ್ಯೂಲೇಸಿ ಅನ್ನೋ ರೀತಿಯ ವಿವಿಧ ಪ್ಲಾಸ್ಮೋಡಿಯಂ ಜಾತಿಗೆ ಸೇರಿದ ವಿವಿಧ ಪ್ರೋಟೋಜೋವಾದ ಪ್ರಭೇದಗಳಿಂದ ಮಲೇರಿಯಾ ಕಾಯಿಲೆ ಉಂಟಾಗುತ್ತೆ. ಇನ್ನು ಮಲೇರಿಯಾ ಕಾಯಿಲೆಯನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂಥದ್ದು ಅನಾಫಿಲಿಸ್ ಜಾತಿಗೆ ಅಥವಾ ಗುಂಪಿಗೆ ಸೇರಿದ ಹೆಣ್ಣು ಸೊಳ್ಳೆ, ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ, ಅದು ಮಲೇರಿಯಾ ರೋಗವನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡತಕ್ಕಂಥ ರೋಗ. ಈ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥದ್ದು ಆಫ್ರಿಕಾ ದೇಶದಲ್ಲಿ ಆರಂಭವಾದಂಥ ಆಫ್ರಿಕನ್ ಮಲೇರಿಯಲ್ ಅವೇರ್ನೆಸ್ ಡೇ ಕ್ರಮೇಣ ವಿಶ್ವ ಮಲೇರಿಯಾ ಜಾಗೃತಿ ದಿನವಾಗಿ ಬದಲಾಗುತ್ತೆ. ಹಾಗಾಗಿ ಈ ಮಲೇರಿಯಾ ಸೋಂಕು ಹೇಗೆ ಹರಡುತ್ತೆ ಅಂತ ನೋಡೋದು ಬಹಳ ಮುಖ್ಯ. ಪರೀಕ್ಷಾ ದೃಷ್ಟಿನಲ್ಲಿ ಬಹಳ ಮುಖ್ಯ ಸ್ನೇಹಿತರೆ, ಗಮನದಲ್ಲಿರಲಿ. ಮುಖ್ಯವಾಗಿ ಸೊಳ್ಳೆಯ ದೇಹದಲ್ಲಿ ಒಂದು ಜೀವನ ಚಕ್ರ, ಮನುಷ್ಯನ ದೇಹದಲ್ಲಿ ಒಂದು ಚಕ್ರ. ಸೊ ಒಟ್ಟಾರೆ ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯ ಜೀವನ ಚಕ್ರ ಸೊಳ್ಳೆಯ ಒಂದಷ್ಟು ಅಂಶ, ಮಾನವನ ಒಂದಷ್ಟು ಅಂಶದಲ್ಲಿ ಒಳಗೊಂಡು ಒಂದು ಸಂಪೂರ್ಣ ಚಕ್ರವನ್ನು ರೂಪಿಸುತ್ತೆ. ಈಗ ಅದರ ಜೀವನ ಚಕ್ರದ ಪ್ರಮುಖ ಹಂತಗಳನ್ನು ನಾನೀಗ ಮೊದಲು ಹೇಳೋ ಪ್ರಯತ್ನ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಿ, ಈಗ ಹಂತ 1 ಅಂತ ಹಾಕಿದ್ದೀನಿ. ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯು ಮನುಷ್ಯನೊಬ್ಬನನ್ನು ಕಚ್ಚಿದಾಗ ಆ ಸೋಂಕಿತ ಸೊಳ್ಳೆಯ ಜೊಲ್ಲಿನಲ್ಲಿ ಅದರ ಸಮೇತ ವ್ಯಕ್ತಿಯ ದೇಹಕ್ಕೆ ಸೇರಿಕೊಳ್ಳುವಂಥದ್ದು ಸ್ಪೀರೋಜುವಾಯ್ಟ್ಸ್ ಅನ್ನೋ ಪ್ರೋಟೋಜೋವಾದ ಒಂದು ರೀತಿ ಕಣಗಳು. ಸ್ಪೋರೋಜುವಾಯ್ಟ್ಸ್ ಅಂತ. ಮಾನವನ ದೇಹಕ್ಕೆ ಹೋದಂಥ ಈ ಸ್ಪೋರೋಜುವಾಯ್ಟ್ಸ್ಗಳು ಮಾನವನ ಯಕೃತ್ತಿಗೆ ಪ್ರವೇಶ ಮಾಡ್ತದೆ. ಲಿವರ್ ಅಥವಾ ಈಲಿ ಅಥವಾ ಯಕೃತ್ ಅಥವಾ ಪಿತ್ತಜನಕಾಂಗಕ್ಕೆ ಹೋಗ್ತದೆ. ಅಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಈ ಸ್ಪೋರೋಜುವೈಟ್ಗಳು ಮೀರೋಜುವೈಟ್ಗಳಾಗಿ ಬದಲಾಗ್ತದೆ. ಪ್ರಶ್ನೆ ಕೇಳಲಾಗಿದೆ ಹಿಂದೆ. ಮಲೇರಿಯಾ ಹರಡ್ತಕ್ಕಂಥ ಅನಾಫಿಲಿಸ್ ಸೊಳ್ಳೆಯ ಜೀವನ ಚಕ್ರದಲ್ಲಿ ಸ್ಪೋರೋಜೈಟ್ ಎಂಬುದು ಮತ್ತು ಮೀರೋಜುವೈಟ್ ಎಂಬುದು ಎಲ್ಲಿ ಉಂಟಾಗುತ್ತೆ ಅಂತ. ಸ್ಪೋರೋಜುವೈಟ್ ಸೊಳ್ಳೆಯ ದೇಹದಲ್ಲಾಗುತ್ತೆ, ಮೀರೋಜುವೈಟ್ಸ್ ಮಾನವನ ದೇಹದಲ್ಲಿ ಆಗುತ್ತೆ. ಅದು ಯಕೃತ್ತಿನಲ್ಲಿ, ಲಿವರ್ನೊಳಗಡೆ. ನಂತರ ಯಕೃತ್ತಿನಿಂದ ಈ ಪರಾವಲಂಬಿಯ ಕಣಗಳು ಮನುಷ್ಯರ ಕೆಂಪು ರಕ್ತ ಕಣಗಳಿಗೆ ಹೋಗ್ತದೆ. RBC, ರೆಡ್ ಬ್ಲಡ್ ಕಾರ್ಪಸಲ್ಸ್. ಆ ಕೆಂಪು ರಕ್ತ ಕಣಗಳಿಗೆ ಹೋಗಿ ಕೆಂಪು ರಕ್ತ ಕಣಗಳನ್ನು ಚೂರು ಚೂರು ಮಾಡಿ ಹೆಚ್ಚು ಹೆಚ್ಚು ಪರಾವಲಂಬಿಗಳ ಉತ್ಪತ್ತಿಗೆ ಕಾರಣ ಆಗ್ತದೆ. ಇದರ ಪರಿಣಾಮ ಮನುಷ್ಯನಲ್ಲಿ ಜ್ವರ, ಚಳಿ,
ಅನಿಮಿಯಾದಂತಹ ಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಮಲೇರಿಯಾವನ್ನು ಒಮ್ಮೊಮ್ಮೆ ಚಳಿ ಜ್ವರದ ರೋಗ ಅಂತ ಕೂಡ ನಾವು ಕರಿತೀವಿ. ಇನ್ನು ಕೆಲವು ಪರಾವಲಂಬಿಗಳು ಸೊಳ್ಳೆಯ ದೇಹದಲ್ಲಿ ಗೆಮಿಟೋಸೈಟ್ಗಳಾಗಿ ಕೂಡ ಬದಲಾಗ್ತದೆ. ಅದನ್ನು ಸೆಕ್ಷುಯಲ್ ಸ್ಟೇಜ್ ಆಫ್ ಅನಾಫಿಲಿಸ್ ಅಂತ ಕರಿತೀವಿ. ಸೊಳ್ಳೆಯ ದೇಹದಲ್ಲಿ ಈಗ ಸೋಂಕಿತ ವ್ಯಕ್ತಿಯನ್ನು ಕಚ್ಚಿ ಮತ್ತೆ ಅವನಿಗೆ ಹಂಚಿದಾಗ ಬೇರೊಬ್ಬನ ದೇಹಕ್ಕೆ ಇದು ವರ್ಗಾವಣೆಯಾದಾಗ ಸೊ ಈಗ ಚಕ್ರ ಒಂದೊಂದಾಗಿ ಬೆಳೀತಾ ಹೋಗ್ತದೆ. ಎರಿಥ್ರೋ ಸೈಟಿಕ್ ಸ್ಟೇಜ್ ಅಂತ ಒಂದು. ಎರಿಥ್ರೋಸೈಟಿಕ್ ಅಂದರೆ ಕೆಂಪು ರಕ್ತ ಕಣಗಳ ಒಳಗಡೆ. ಎಕ್ಸೋ ಎರಿಥ್ರೋಸೈಟ್ ಅಂತ ಒಂದು ಕೆಂಪು ರಕ್ತ ಕಣದ ಒಳಭಾಗದಲ್ಲಿ ಅಂದರೆ ಹೊರಭಾಗದಲ್ಲಿ ಅಂದರೆ ಯಕೃತ್ನಲ್ಲಿ ಸುಮಾರು 5 ರಿಂದ 16 ದಿನಗಳವರೆಗೆ ಈ ಪ್ಲಾಸ್ಮೋಡಿಯಂ ಜಾತಿಯ ಪ್ರೋಟೋಜೋವಾ ಲಕ್ಷಣಗಳನ್ನೇ ತೋರಿಸದೆ ಮನುಷ್ಯನ ದೇಹದಲ್ಲಿ ಇರುತ್ತೆ. ಈಗ ನೀವು ನೋಡ್ತಾ ಇದ್ದೀರಿ ಹಂತಗಳು. ಎಕ್ಸೋ ಎರಿಥ್ರೋಸೈಟ್ ಹಂತ ಅಂದರೆ ಎರಿಥ್ರೋಸೈಟ್ ಅಂದರೆ ಕೆಂಪು ರಕ್ತ ಕಣ, ಅದರಿಂದ ಹೊರಭಾಗದಲ್ಲಿ ಆಗೋದು, ನಂತರ ಅದರೊಳಗಡೆ ಆಗುವಂಥದ್ದು ಲೈಂಗಿಕ ಹಂತ. ಇವೆಲ್ಲವನ್ನು ನೋಡ್ತಾ ಇದ್ದೀವಿ. ಈ ಮೂಲಕ ಇಲ್ಲೊಂದು ಸಣ್ಣ ಅನಿಮೇಷನ್ಸು ನೋಡ್ತಾ ಇದ್ದೀರಿ ನೀವು. ಮಲೇರಿಯಾ ಕಚ್ಚಿದಂಥ ಸೋಂಕಿರ್ತಕ್ಕಂಥ ಸೊಳ್ಳೆ ತನ್ನ ರಕ್ತವನ್ನು, ತನ್ನ ಜೊಲ್ಲನ್ನು ಮನುಷ್ಯನಿಗೆ ಬಿಟ್ಟು ತಾನು ರಕ್ತವನ್ನು ಹೀರ್ಕೊಂಡು ಮತ್ತೊಬ್ಬನಿಗೆ ಕಚ್ಚಿದ್ರೆ ಇದು ಹೆಂಗೆ ವರ್ಗಾವಣೆ ಆಗುತ್ತೆ ಅಂತ. ಚಳಿ ಜ್ವರದಿಂದ ಆರಂಭವಾಗಿ ಅನಿಮಿಯಾದವರೆಗೂ ಇದರ ಪರಿಸ್ಥಿತಿ ಮುಂದುವರಿಯುತ್ತೆ ಸ್ನೇಹಿತರೆ. ಆ್ಯಂಡ್ ಬಹಳ ಹಿಂದಿನಿಂದ ಕ್ವಿನೈನ್ ಅಥವಾ ಕ್ಲೋರೋಕ್ವಿನೈನ್ ಅನ್ನೋ ಔಷಧಿ ಪರಿಣಾಮಕಾರಿಯಾಗಿ ಮಲೇರಿಯಾ ಪೇಷಂಟ್ಗಳಿಗೆ ಬಳಕೆ ಆಗ್ತಿತ್ತು. ನೀವು ಅಲ್ಲಿ ನೋಡ್ತಾ ಇದ್ದೀರಿ ಚಿತ್ರ. ಆದರೆ ಇತ್ತೀಚೆಗೆ ಹೊಸ ಸಂಶೋಧನೆಗಳ ನಂತರ ಆರ್ಟೆಮಿಸಿನಿನ್ ಅಂತ ಹೇಳಿ ಒಂದು ಹೊಸ ಔಷಧಿ ಪರಿಚಯವಾಗಿದೆ. ಅದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ಪ್ರೂವ್ ಆಗಿದೆ. ಆ್ಯಂಡ್ ಈ ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್, ಪ್ಲಾಸ್ಮೋಡಿಯಂ ಓವೇಲೆ, ಪ್ಲಾಸ್ಮೋಡಿಯಂ ಮಲೇರಿಯೆ, ಪ್ಲಾಸ್ಮೋಡಿಯಂ ನ್ಯೂಲೇಸಿ, ಈ 5 ಪೈಕಿ ಅತಿ ಹೆಚ್ಚು ಮಾರಣಾಂತಿಕ ಸ್ಥಿತಿಯನ್ನು ತರತಕ್ಕಂಥದ್ದು ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್. ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್ ಎಂಬ ಪ್ರೋಟೋಜೋವಾ. ಆದರೆ ತುಂಬ ಆಶ್ಚರ್ಯ, ಭಾರತದ ಪಶ್ಚಿಮ ಬಂಗಾಳದ ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡ್ತಾರೆ ಇತ್ತೀಚೆಗೆ. ಡಾಕ್ಟರ್ ಸೋಮನಾಥ್ ರಾಯ್ ಮತ್ತು ಅವರ ತಂಡ 2018 ಈಚೆಗೆ ಒಂದು ಸಂಶೋಧನೆ ಮಾಡ್ತಾರೆ. ಮಲೇರಿಯಾ ರೋಗದ ಈ ಪ್ಲಾಸ್ಮೋಡಿಯಂ ಈಗ ಲಭ್ಯವಿರುವ ಔಷಧಿಗಳಿಗೆ ಪ್ರತಿರೋಧವನ್ನು ಬೆಳೆಸ್ಕೊಂಡು ಬಿಟ್ಟಿದೆ. ಹಾಗಾಗಿ ಈ ರೋಗಕ್ಕೆ ಮತ್ತೊಂದಷ್ಟು ಹೊಸ ಸಂಶೋಧನೆಗಳ ಅಗತ್ಯ ಇದೆ ಅನ್ನೋದು ನಮಗೆ ಮತ್ತಷ್ಟು ಆತಂಕವನ್ನು ಉಂಟು ಮಾಡ್ತಿರೋದು. ಸ್ನೇಹಿತರೆ, ಈಗ ಈ ನಿಟ್ಟಿನಲ್ಲಿ ನೋಡೋದಾದರೆ ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಹಾಕಿರ್ತೀನಿ. ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಆನ್ಸರ್ನ ನೀವು ಮಾಡಿ. ನಾನು ಹಾಕಿರ್ತೀನಿ ಪ್ರಶ್ನೆ, ಎಲ್ಲದಕ್ಕೂ ರೆಡಿಮೇಡ್ ಆನ್ಸರ್ ಕೊಡೋದು ಬೇಡ ಅಂತ. ಇನ್ನು ಆಗಸ್ಟ್ 20ನೇ ತಾರೀಕು 1897ರಲ್ಲಿ, ಆಗಸ್ಟ್ 20, 1897ರಲ್ಲಿ ಈ ಮಲೇರಿಯಾ ರೋಗ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುತ್ತೆ ಅಂತೇಳಿ ಪ್ರೂವ್ ಮಾಡಿದ ವ್ಯಕ್ತಿ ಇಂಗ್ಲೆಂಡ್ ದೇಶದ ಒಬ್ಬ ವೈದ್ಯ. ನಮ್ಮ ದೇಶದಲ್ಲಿ ಇದ್ದರು, ಬೆಂಗಳೂರು, ಸಿಕಂದ್ರಾಬಾದ್, ಆಂಧ್ರ, ಇಲ್ಲಿ ಸಂಶೋಧನೆ ಮಾಡಿದಂಥ ವ್ಯಕ್ತಿ ರೊನಾಲ್ಡ್ ರಾಸ್ ಅಂತ. ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 20 ವಿಶ್ವ ಸೊಳ್ಳೆಗಳ ಕುರಿತ ಜಾಗೃತಿ ಮೂಡಿಸುವ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ವಿಶ್ವ ಸೊಳ್ಳೆಗಳ ಕುರಿತ ಜಾಗೃತಿ ದಿನ ಆಗಸ್ಟ್ 20, 1897ರಿಂದ ಈ ದಿನ ಆತನ ಸಂಶೋಧನೆ ಮಲೇರಿಯಾ ಅನಾಫಿಲಿಸ್ ಸೊಳ್ಳೆಯ ಮೂಲಕ ಹರಡುತ್ತೆ ಅನ್ನೋದರ ಸಂಶೋಧನೆ ಮಾಡಿದಂಥ ರೊನಾಲ್ಡ್ ರಾಸ್ ಆ ದಿನವನ್ನು ವಿಶ್ವ ಸೊಳ್ಳೆಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ 1902ರಲ್ಲಿ ರೊನಾಲ್ಡ್ ರಾಸ್ಗೆ ಈ ಮಲೇರಿಯಾ ಕುರಿತ ಸಂಶೋಧನೆಗೆ ನೊಬೆಲ್ ಅವಾರ್ಡ್ ಕೂಡ ಬರುತ್ತೆ, ಮರಿಬಾರ್ದು ಸ್ನೇಹಿತರೆ. ಆತ ಭಾರತದಲ್ಲಿದ್ದ ಬ್ರಿಟಿಷ್ ಸೈನ್ಯಾಧಿಕಾರಿಯ ಮಗ. ಇನ್ನು ಇಲ್ಲಿ ಒಂದಷ್ಟು ಸೊಳ್ಳೆಗಳ ಮುಖಾಂತರ ಹರಡ್ತಕ್ಕಂಥ ರೋಗಗಳ ಪಟ್ಟಿಯನ್ನು ಹಾಕಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಈಗ ಎಷ್ಟೆಲ್ಲ ರೋಗಗಳು ಸೊಳ್ಳೆಗಳ ಮುಖಾಂತರ ಮನುಷ್ಯನಿಗೆ ಹರಡುತ್ತೆ ಅಂತ. ಈಗ ನೋಡ್ತಾ ಇದ್ದೀರಿ ಇಲ್ಲಿ ಸೊಳ್ಳೆಗಳ ಮುಖಾಂತರ ಹರಡ್ತಕ್ಕಂಥ ರೋಗಗಳ ಒಂದು ಪಟ್ಟಿ. ಮಲೇರಿಯಾವನ್ನು ಒಳಗೊಂಡಂತೆ ಝೀಕಾ, ಡೆಂಗ್ಯೂ, ಚಿಕನ್ಗುನ್ಯಾ, ಯೆಲ್ಲೋ ಫೀವರ್, ವೆಸ್ಟ್ ನೈಲ್ ವೈರಸ್ ಫೀವರ್, ಜಾಪನೀಸ್ ಎನ್ಸೆಫಲೈಟಿಸ್, ಲಾ ಕ್ರಾಸೆ ಎನ್ಸೆಫಲೈಟಿಸ್, ಈಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್, ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್, ಈ ಥರದ ರೋಗಗಳು
ಐದರ್ ಅನಾಫಿಲಿಸ್ ಅಥವಾ ಈಡಿಸ್ ಈಜಿಪ್ಟೈ ಅಥವಾ ಈಡಿಸ್ ಆಲ್ಬೋಪಿಕ್ಟಸ್ ಅಥವಾ ಕ್ಯೂಲೆಕ್ಸ್ ಸೊಳ್ಳೆಗಳ ಮುಖಾಂತರ ಹರಡುತ್ತೆ. ಸ್ನೇಹಿತರೆ, ಈಗ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ಹಾಕ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ನೀವು ನನಗೆ ಕಮೆಂಟ್ ಮಾಡಬೇಕು. ನನಗೆ ಗೊತ್ತು ನಾನು ಹಾಕ್ತಿರೋ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಿರ್ತಕ್ಕಂಥ ಸ್ಪರ್ಧಾರ್ಥಿಗಳ ಒಳಿತಿಗೋಸ್ಕರ ಹಾಕ್ತಿರೋದು. ತಾವು ನನಗೆ ರಿಪ್ಲೈ ಮಾಡ್ತೀರಿ ಅಂತ ಭಾವಿಸಿರ್ತೀನಿ. ನಿಮ್ಮೆಲ್ಲರಿಗೆ ಗೆಲುವಾಗಲಿ ಅಂತ ಆಶಿಸ್ತಾ ಇದೇ ಥರ ವೀಡಿಯೋಸ್ನ ಮತ್ತಷ್ಟು ಹಾಕ್ತಿರ್ತೀನಿ. ಶುಭವಾಗಲಿ ಸ್ನೇಹಿತರೆ. ಮತ್ತೊಮ್ಮೆ ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರ್. ದಯಮಾಡಿ ಕಾಮೆಂಟ್ ಮಾಡಬೇಕು. ಗೊಂದಲಗಳಿದ್ರೂ ಕೂಡ ನನಗೆ ಕಳಿಸ್ಕೊಳ್ಬೇಕು. ನಾನು ಖಂಡಿತ ನಿಮ್ಮ ಗೊಂದಲಗಳಿಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಕೊಡಬಹುದು, ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ.